ಎಲ್ಲ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐರಿವ ತ್ರಿಬುಲೇಟ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ಮಕರ ರಾಶಿಯವರ ಅಕ್ಟೋಬರ್ ತಿಂಗಳು ರೀಡಿಂಗ್ ನೋಡುವ. ಮಕರ ರಾಶಿಯವರ ಅಕ್ಟೋಬರ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆ ಬರ್ತಾ ಇದೆ, ಯಾವ್ಯಾವರು ಏನು ಗೈಡೆನ್ಸ್ ಅನ್ನೋದನ್ನು ಕೊಡ್ತಾ ಇದ್ದಾರೆ ಅಂತ ನೋಡುವ. ಮಕರ ರಾಶಿಯವರಿಗೆ ಕಪಿಲ ಅವರು ಬಂದಿರೋ ಅಂಥದ್ದು, ನಿಮಗೂ ಹನುಮಾನ್ ಬಂದಿದ್ದಾರೆ, ಭೂಮಿ ಮಾತೆ ಬಂದಿದ್ದಾರೆ. ಓಕೆ, ಮಕರ ರಾಶಿಯವ್ರಿಗೆ ಧ್ಯಾನನ ಮಾಡಿ ಅನ್ನೋಂಥದ್ದು ಇದೆ. ಕೆಲವರು ಇಲ್ಲಿ ಧ್ಯಾನದ ಮಾರ್ಗದಲ್ಲಿ ಹೋಗುವಂಥವ್ರು ಕೂಡ ಇದ್ದೀರಾ. ಅಕ್ಟೋಬರ್ ತಿಂಗಳಿನಲ್ಲಿ ಮಕರ ರಾಶಿಯವರು ಧ್ಯಾನದ ಮಾರ್ಗದಲ್ಲಿ ಹೋಗುವಂಥವ್ರು ಇದ್ದೀರಾ. ಹನುಮಾನವರ ಭಕ್ತರು ಕೂಡ ಇರ್ಬೋದು, ಅಥವಾ ಆಂಜನೇಯರ ದರ್ಶನ ಕೂಡ ಮಾಡೋದಕ್ಕೆ ಹೋಗ್ಬೋದು. ಅವರು ಕೂಡ ಅದನ್ನೇ ಹೇಳ್ತಿದ್ದಾರೆ, ಏನೇ ಸಮಸ್ಯೆ ಇದ್ದರೂ ಕೂಡ ನನ್ನ ಮಂತ್ರವನ್ನು ಜಪಿಸು, ನಾನು ನಿನಗೆ ಒಳ್ಳೆಯದನ್ನು ಮಾಡ್ತೀನಿ, ನಾನು ನಿನ್ನ ಬೆನ್ನಿಂದೆ ನಿಲ್ತೀನಿ, ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಇಲ್ಲಿ ಭೂಮಿನ ಖರೀದಿ ಮಾಡ್ಬೋದು. ನಿಮಗೂ ಕೂಡ ಮಕರ ರಾಶಿಯವ್ರಿಗೆ ಕೂಡ ಲಕ್ಷ್ಮಿಯ ಆಶೀರ್ವಾದ ಇದೆ. ಅಕ್ಟೋಬರ್ ತಿಂಗಳಿನಲ್ಲಿ ಫೈನಾನ್ಷಿಯಲಿ ಒಂದು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಫೈನಾನ್ಷಿಯಲಿ ಒಂದು ಚೆನ್ನಾಗಿ ಆಗುತ್ತೆ ಅನ್ನೋವಂಥದ್ದು ಇದೆ. ಭೂಮಿನ ಖರೀದಿ ಮಾಡೋ ಅಂಥದ್ದು ಇದೆ. ಲಕ್ಷ್ಮಿಯ ಕೃಪಾ ಕಟಾಕ್ಷ ಕೂಡ ಇದೆ. ತುಂಬಾ ಬುದ್ಧಿವಂತರು ಕೂಡ ಇರುವಂಥದ್ದು. ಮಕರ ರಾಶಿಯವರು ತುಂಬಾ ಬುದ್ಧಿವಂತರಿದ್ದೀರಾ. ನಿಮ್ಮ ನಾಲೆಜನ್ನು ಇನ್ನಷ್ಟು ಇಂಪ್ರೂವ್ ಮಾಡ್ಕೊತೀರಾ. ಮತ್ತು ಕೆಲವರು ಮಾಸ್ಟರಿ ಅವಾರ್ಡನ್ನು ತಗೊಳ್ಳೋವಂಥದ್ದು ಕೂಡ ಅಕ್ಟೋಬರ್ ತಿಂಗಳಿನಲ್ಲಿ ಇರೋವಂಥದ್ದು. ನಿಮ್ಮ ಮೆಂಟಲಿ ಪವರನ್ನು ತಿಳ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಮೆಂಟಲ್ ಪವರನ್ನು ತಿಳ್ಕೊಳ್ಳಿ, ನಿಮ್ಮ ಕ್ರಿಯೇಟಿವಿಟಿ ಕಡೆ ಗಮನನ ಕೊಡಿ. ಖಂಡಿತ ಒಂದು ಸಕ್ಸಸ್ ಅನ್ನೋದನ್ನು ಕೂಡ ಕಾಣ್ತೀರಾ. ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ಬಿಸ್ನೆಸ್ಸಲ್ಲಿ ಕೂಡ ನೀವು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ ಅನ್ನೋಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಿರೋಂಥದ್ದು. ಯಾರೆಲ್ಲ ಬಿಸ್ನೆಸ್ ಮ್ಯಾನ್ ಇದ್ದೀರಾ ಅವರು ನಿಮ್ಮ ಬಿಸ್ನೆಸ್ಸಲ್ಲಿ ಒಂದು ಗ್ರೋತ್ ಅನ್ನೋದನ್ನು ಕಾಣ್ತೀರಾ, ಸಕ್ಸಸ್ ಅನ್ನೋದನ್ನು ಕೂಡ ಕಾಣ್ತೀರಾ ಅನ್ನೋವಂಥದ್ದು ಇದೆ. ತುಂಬಾ ಕಾರ್ಡ್ ಬಂದಿದೆ, ಹೇಳ್ತೀನಿ ನಾನು. ತುಂಬಾ ಕಾರ್ಡ್ ಬಂದಿದೆ ಮಕರ ರಾಶಿಯವರಿಗೆ. ಕೆಲವರು ಅಕ್ಟೋಬರ್ ತಿಂಗಳಿನಲ್ಲಿ ಎಲ್ಲದನ್ನು ಬಿಟ್ಟು ಊರು ಬಿಟ್ಟು ಹೋಗಬೇಕು ಅನ್ನೋ ಒಂದು ಯೋಚನೆ ಕೂಡ ಮಾಡ್ತೀರಾ. ಎಲ್ಲನೂ ಬೇಜಾರಾಗಿ ಅಥವಾ ನಿಮ್ಮ ಫ್ಯಾಮಿಲಿನ ನೀವು ಇರೋ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಬದಲಾವಣೆ ಆಗುವಂಥದ್ದು ಇರೋವಂಥದ್ದು. ಇರೋ ಜಾಗನ ಬಿಟ್ಟು ಬೇರೆ ಜಾಗಕ್ಕೆ ಹೋಗುವಂಥದ್ದು ಇದೆ. ಫ್ಯಾಮಿಲಿ ಸಮೇತ ನೀವು ಬೇರೆ ಜಾಗಕ್ಕೆ ಬದಲಾವಣೆ ಆಗುವಂಥದ್ದು ಇದೆ. ಕೋರ್ಟ್ ಕೇಸ್ ವಿಷಯವಾಗಿ ಯಾರೆಲ್ಲ ಒಡ್ಡಾಡ್ತಾ ಇದ್ದೀರಾ, ಖಂಡಿತ ಅದರಲ್ಲಿ ನಿಮಗೆ ಜಯ ಸಿಗುವಂಥದ್ದು ಇದೆ. ನಿಮಗೆ ಒಂದು ನ್ಯಾಯ ಸಿಗುವಂಥದ್ದು, ಒಂದು ಕನ್ಫ್ಯೂಷನಲ್ಲಿ ಇರೋವಂಥವ್ರಿಗೆ ಸತ್ಯ ಗೊತ್ತಾಗುವಂಥದ್ದು ಇದೆ. ಫೈನಾನ್ಷಿಯಲಿ ಗ್ರೋತ್ ಆಗುವಂಥದ್ದು ಇದೆ. ಕೆಲವರು ನಿಮ್ಮ ಜೊತೆಯಲ್ಲಿ ಇರೋವಂಥವ್ರು ಅಥವಾ ನೀವು ಯಾರನ್ನು ಅತಿಯಾಗಿ ನಂಬಿದ್ರಿ, ಅವರು ನಿಮ್ಮ ಜೊತೆ ಯಾಕಿದ್ರು, ಏನಕ್ಕೋಸ್ಕರ ಇದ್ರು ಅನ್ನೋ ಒಂದು ಗೊತ್ತಾಗುವಂಥದ್ದು ಇದೆ. ಎಲ್ಲದನ್ನೇ ಬಿಟ್ಟು ಮತ್ತೆ ನೀವು ನಾನು ಸಿಂಗಲ್ ಆಗಬೇಕು, ಎಲ್ಲರಿಂದ ನಾನು ಮೋಸ ಹೋದೆ ಅಂತ ನೀವು ಸಪ್ರೇಟ್ ಆಗುವಂಥದ್ದು, ಬೇರೆ ಕಡೆ ಹೋಗುವಂಥ ಯೋಚನೆ ಕೂಡ ಮಾಡೋ ಅಂಥದ್ದು ಇದೆ ಖಂಡಿತ. ಆದರೆ ನಿಮ್ಮ ಮುಂದೆ ಒಂದು ಬೆಳಕು ಅನ್ನೋದು ಇದೆ. ಆ ಬೆಳಕಿನ ಕಡೆ ಗಮನ ಅನ್ನೋದನ್ನು ಕೊಡಿ. ಸತ್ಯದ ಅರಿವು ನಿಮಗೆ ಆಗೋವಂಥದ್ದು ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಿಮ್ಮನ್ನು ಕೆಲವರು ನೋಡ್ತಿರೋ ಅಂಥದ್ದು ಇರೋ ನಿಮ್ಮ ಪವರ್ ಏನು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಅವ್ರಿಗೆ ನಿಮ್ಮ ಪವರ್ ಗೊತ್ತಾಗಿ ನಿಮ್ಮ ಮೇಲೆ ಭಯ ಬಂದಿರೋ ಅಂಥದ್ದು ಇದೆ. ಕೆಲವರಿಗೆ ಪಾಪ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ.
ಕೆಲವರಿಗೆ ಇಲ್ಲಿ ಪಾಪು ಬಗ್ಗೆ ಕೂಡ ಪಾಪು ಆಗುತ್ತಾ ಇಲ್ವಾ ಅಂತ ಕೂಡ ಯೋಚನೆ ಮಾಡ್ತಿರೋ ಅಂಥವ್ರು ಇರ್ಬೋದು. ಗಂಡು ಪಾಪು ಆಗುವಂಥ ಚಾನ್ಸಸ್ ಕೂಡ ಇದೆ. ಪಾಪು ಎನರ್ಜಿ ಕೂಡ ಇಲ್ಲಿ ಇರೋವಂಥದ್ದು. ದುಡ್ಡಿನ ಸಲುವಾಗಿ ಕೂಡ ಯೋಚನೆನ ಮಾಡ್ತೀರಾ. ಯಾವುದ್ರ ಮೇಲೆ ಒಂದು ಬಿಸ್ನೆಸ್ಗಾಗಿ ಇನ್ವೆಸ್ಟ್ ಮಾಡಿರೋವಂಥ ಅಮೌಂಟು ಮತ್ತೆ ಸಿಗುತ್ತಾ ಬರುತ್ತಾ ಅಂತ ಕೂಡ ಯೋಚನೆ ಮಾಡ್ತಿರೋವಂಥದ್ದು. ಖಂಡಿತ ಬರುತ್ತೆ, ಆದರೆ ನೀವು ಒಂದು ಪ್ಲ್ಯಾನಿಂಗ್ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿ ಫೈನಾನ್ಷಿಯಲಿ ನೀವು ಒಂದು ಕಡೆ ಫೈನಾನ್ಸನ್ನು ಮಾಡ್ತೀರಾ, ಒಂದು ಕಡೆ ನೀವು ಅದನ್ನು ದುಡ್ಡನ್ನು ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದರೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಇನ್ವೆಸ್ಟನ್ನು ಮಾಡಬೇಕಾಗುತ್ತೆ ಅನ್ನೋ ಒಂದು ಎನರ್ಜಿಯಲ್ಲಿ ಇರೋವಂಥದ್ದು. ರೊಮ್ಯಾನ್ಸ್ ಬರ್ತಾ ಇದೆ. ನೀವು ಅಂದ್ಕೊಂಡಿರೋವಂಥ ಆಸೆ ಕನಸುಗಳೆಲ್ಲ ಫುಲ್ಫಿಲ್ ಆಗುವಂಥದ್ದು ಕೂಡ ಇಲ್ಲಿ ಇರೋವಂಥದ್ದು. ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳಿ ಅದರ ಕಡೆ ಗಮನನ ಕೊಡಿ. ಕೆಲವರು ನೀವು ಫೈನಾನ್ಷಿಯಲಿ ಲಾಸ್ ಆಗಬೇಕು ಅಂತ ಕೂಡ ಇಲ್ಲಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಆಗಿರೋವಂಥದ್ದು. ನಿಮ್ಮ ತಾಯಿ ಮನೆಯವರಿಂದನೇ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಆಗಿರೋವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ನೀವು ಲಾಸ್ ಆಗಬೇಕು, ನೀವು ನಿಮ್ಮ ಶಕ್ತಿಯನ್ನು ಕಳ್ಕೋಬೇಕು, ಎಲ್ಲದನ್ನು ಕಳ್ಕೊಂಡು ಬೀದಿಗೆ ಬರಬೇಕು ಅಂತ ಕೂಡ ಇಲ್ಲಿ ಒಂದು ಫೈನಾನ್ಷಿಯಲಿ ವಿಷಯವಾಗಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರೋವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ತುಂಬ ಹಾರ್ಡ್ ವರ್ಕ್ ವ್ಯಕ್ತಿಗಳಾಗಿರ್ತೀರ. ನೀವು ಮಾಡೋವಂಥ ಕೆಲಸಗಳನ್ನು ತುಂಬ ಪ್ರೀತಿ ಮಾಡೋವಂಥ ವ್ಯಕ್ತಿಗಳಾಗಿರ್ತೀರ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡೋವಂಥ ವ್ಯಕ್ತಿಗಳಾಗಿರ್ತೀರ. ಆ ಕಷ್ಟಕ್ಕೆ ಪ್ರತಿಫಲನ ಅನುಭವಿಸ್ತಾ ಇರ್ತೀರ. ಆದರೆ ಅದನ್ನು ನೋಡೋದಕ್ಕಾಗದೆ, ನಿಮ್ಮ ಯಶಸ್ಸನ್ನು ನೋಡೋದಕ್ಕಾಗದೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನ ಮಾಡೋವಂಥದ್ದು ಇರೋವಂಥದ್ದು. ಮನಸ್ಸಿಗೆ ತುಂಬ ನೋವಾಗಿ ನಿಮ್ಮನ್ನು ನೀವೇ ಕಟ್ಟಾಕೊಳ್ಳೋ ಅಂಥ ಒಂದು ಎನರ್ಜಿಗೆ ಹೋಗುವಂಥದ್ದು. ಮತ್ತು ಕೆಲವರು ನಿಮ್ಮನ್ನು ಟ್ರ್ಯಾಪ್ ಮಾಡೋವಂಥದ್ದು. ನಿಮ್ಮ ಪ್ರೀತಿ ಪಾತ್ರರೇ ಕೆಲವರು ನಿಮ್ಮನ್ನು ಒಂದು ಟ್ರ್ಯಾಪಿಂಗ್ ಎನರ್ಜಿನಲ್ಲಿ ಕಟ್ಟಾಕುವಂಥದ್ದು ಕೂಡ ಇದೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಮತ್ತೆ ಮೀಟ್ ಆಗುವಂಥದ್ದು ಅಥವಾ ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ಮೀಟ್ ಆಗುವಂಥದ್ದು ಇದೆ. ಹ್ಯಾಪಿನೆಸ್ ನಿಮಗೆ ಯಾರು ಏನು ಅಂತ ನೀವು ಯಾರ ಬಗ್ಗೆನೂ ತಿಳ್ಕೊಳ್ದಲೇ ನಿಮಗೆ ನೀವೇ ಮೋಸ ಮಾಡಿಕೊಂಡು, ನಿಮಗೆ ನೀವೇ ನೋವು ಮಾಡಿಕೊಂಡು, ಕಣ್ಣಿಗೆ ಒಂದು ಬಟ್ಟೆನ ಕಟ್ಕೊಂಡು ಸರಿಯಾದ ತಪ್ಪು ಯಾವುದು ಅಂತ ನೋಡ್ದಲೇ ಯೋಚನೆ ಮಾಡ್ದಲೇ ಒಂದು ಡಿಪ್ರೆಷನ್ಗೆ ಹೋಗಿ ನಿಮ್ಮ ಹೆಲ್ತ್ ಕೂಡ ಹಾಳಾಗುವಂಥದ್ದು ಇದೆ. ಖಂಡಿತ ನಿಮ್ಮ ಹೆಲ್ತ್ ಕಡೆ ಒಂದು ಗಮನ ಅನ್ನೋದನ್ನು ಕೊಡಬೇಕಾಗುತ್ತೆ. ಅದರಿಂದ ನಿಮಗೆ ನಿಮ್ಮ ಮನೆ ದೇವರಾಗಿರ್ಬೋದು ಅಥವಾ ನಿಮಗೆ ಯಾರ ಹತ್ರ ಹೋದರೆ ನನಗೆ ಸರಿಯಾದ ದಾರಿಯನ್ನು ತೋರಿಸ್ತಾರೆ ಅಂತ ಅನಿಸುತ್ತೆ, ಅವ್ರ ಹತ್ರ ಹೋಗಿ ನಿಮ್ಮ ಸಮಸ್ಯೆಗಳಿಗೆ ಒಂದು ಸರಿಯಾದ ದಾರಿಯನ್ನು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಕಂಡುಕೊಳ್ಳಿ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ನಿಮ್ಮ ಜೊತೆಯಲ್ಲಿ ಇರೋ ಅಂಥವ್ರೆ ನಿಮ್ಮ ಬಗ್ಗೆ ಗಾಸಿಪ್ ಮಾಡೋ ಅಂಥದ್ದು, ನಿಮಗೆ ಇಲ್ಲದೇ ಇರೋದನ್ನು ಹೇಳಿ ನಿಮ್ಮ ಮನಸ್ಸನ್ನು ಹಾಳು ಮಾಡೋ ಅಂಥದ್ದು ಕೂಡ ಇಲ್ಲಿ ಇರೋ ಅಂಥದ್ದು. ಇಲ್ಲದೇ ಇರೋವಂಥ ವಿಷಯಗಳನ್ನು ನಿಮಗೆ ಹೇಳಿ ನಿಮ್ಮ ಮನಸ್ಸಿಗೆ ನೋವು ಮಾಡಿ ನಿಮ್ಮನ್ನು ಇನ್ನಷ್ಟು ಒಂದು ಬೇಜಾರಿಗೆ ನೂಕೋ ಅಂಥದ್ದು, ನಿಮ್ಮ ಮೆಂಟಲಿ ನಿಮಗೆ ಸ್ಟ್ರೆಸ್ ಕೊಡೋ ಅಂಥದ್ದು, ಫಿಸಿಕಲಿ ಕೂಡ ನಿಮಗೆ ಒಂದು ನೋವಾಗುವಂಥದ್ದು, ಮೆಂಟಲಿ ಫಿಸಿಕಲಿ ಕೂಡ ತುಂಬಾ ನೋವಾಗುವಂಥದ್ದು ಇದೆ. ಹೆಲ್ತ್ ಕಡೆ ಗಮನ ಅನ್ನೋದನ್ನು ಕೊಡಿ ಅನ್ನೋವಂಥದ್ದು ಇಲ್ಲಿ ಇರೋ ಅಂಥದ್ದು. ದಯವಿಟ್ಟು ನಿಮಗೆ ನೀವು ಮೋಸನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು ಮಕರ ರಾಶಿಯವರಿಗೆ. ನೀವು ಪ್ರೀತಿ ಮಾಡೋ ಪ್ರೀತಿ ಪಾತ್ರರು ನಿಮ್ಮ ಮನೆಗೆ ಬರ್ಬೋದು, ಅಥವಾ ನೀವು ನಿಮ್ಮ ಪ್ರೀತಿ ಮಾಡೋ ಅಂಥ ನಿಮ್ಮ ಫ್ರೆಂಡ್ಸ್ ನೋಡೋದಕ್ಕೆ ಹೋಗುವಂಥದ್ದು, ಅಥವಾ ನಿಮ್ಮ ಫ್ರೆಂಡ್ಸು ನಿಮ್ಮನ್ನು ನೋಡೋಕ್ಕೆ ಬರೋ ಅಂಥದ್ದು ಇಲ್ಲಿ ಇರೋ ಅಂಥದ್ದು. ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅದ್ರ ಕಡೆ ಗಮನನ ಕೊಡಿ. ಒಳ್ಳೆಯ ಸಮಯ ಅನ್ನೋದು ಖಂಡಿತ ಬರ್ತಾ ಇದೆ. ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅದ್ರ ಕಡೆ ಗಮನನ ಕೊಡಿ. ನೀವೇನು ಅನ್ನೋದನ್ನು ತಿಳ್ಕೊಳ್ಳಿ. ನಿಮ್ಮ ಬಗ್ಗೆ ಯಾರೆಲ್ಲ ಗಾಸಿಪ್ ಮಾಡ್ತಿದ್ದಾರೆ ಅವರಿಂದ ಸ್ವಲ್ಪ ಹುಷಾರಾಗಿ ಇರಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಮನೆ ದೇವರ ಆಶೀರ್ವಾದ ಇರೋ ಅಂಥದ್ದು. ನಿಮ್ಮ ಮನೆ ದೇವರಿಗೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು. ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರೋ ಅಂಥದ್ದು ನಿಮ್ಮ ಮೈಂಡ್, ಅಥವಾ ನೀವು ಕೂಡ ಒಂದು ಬ್ಲ್ಯಾಕ್ ಎನರ್ಜಿನಲ್ಲಿ ಇರೋವಂಥದ್ದು. ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ದಲೇ ಇರೋವಂಥದ್ದು ಇರೋವಂಥ ಒಂದು ಎನರ್ಜಿನಲ್ಲಿ ನೀವು ಇರೋವಂಥದ್ದು ಇದೆ. ಮತ್ತು ಎರಡೆರಡು ಕಡೆ ಬ್ಯಾಲೆನ್ಸಿಂಗ್ ಎನರ್ಜಿನಲ್ಲಿ ಕೂಡ ಇರೋವಂಥದ್ದು ಇದೆ. ಆದ್ದರಿಂದ ದಯವಿಟ್ಟು ಯಾವುದು ಬೇಕು ಯಾವುದು ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ನೀವು ಬರಬೇಕಾಗುತ್ತೆ. ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಇದೆ. ನಿಮ್ಮ ಇನ್ನೋಸೆನ್ಸನ್ನು ತುಂಬಾ
ಬಳಸ್ಕೊತಿದ್ದಾರೆ ಜನ. ಆ ಇನ್ನೋಸೆನ್ಸನ್ನು ಬಳಸ್ಕೊಳ್ಳೋದಕ್ಕೆ ಬಿಡಬೇಡಿ. ನಿಮ್ಮ ಇನ್ನೋಸೆನ್ಸನ್ನು ಯಾರಿಗೂ, ನಿಮ್ಮ ವೀಕ್ನೆಸ್ಸನ್ನು ಯಾರಿಗೂ ಬಿಟ್ಕೊಡ್ಬೇಡಿ ಅನ್ನೋವಂಥದ್ದು ಇದೆ. ಧ್ಯಾನ ಮಾಡೋದ್ರಿಂದ ನಿಮಗೆ ಸರಿಯಾದ ತಪ್ಪು ಯಾವುದು ಅನ್ನೋದು ಗೊತ್ತಾಗುತ್ತೆ. ತಿಳ್ಕೊಳ್ಳಿ ಧ್ಯಾನ ಮಾಡಿ ಅನ್ನೋವಂಥದ್ದು ಇದೆ. ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅದನ್ನು ಕೇಳಿ ನಂಬಿಕೆನ ಇಡಿ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ಎಲ್ಲದನ್ನು ಬಿಟ್ಟು ಹೋಗ್ತೀನಿ ಅಂತ ಅನ್ನೋದಕ್ಕೆ ಹೋಗಬೇಡಿ. ಎಲ್ಲದನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಕೂಡ ಬರೋವಂಥ ಸಮಯ ಇರೋವಂಥದ್ದಾದರೆ ಖಂಡಿತ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಅಲೋನಾಗಿ ಯೋಚನೆನ ಮಾಡಿ ನಿಮ್ಮ ಲೈಫಲ್ಲಿ ಚೇಂಜ್ ಅನ್ನೋದು ಕೂಡ ಬರ್ತಾ ಇದೆ, ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಕೂಡ ಬರ್ತಾ ಇದೆ. ಆದರೆ ನೀವೇನೇ ಅದಕ್ಕೆಲ್ಲ ಅವಕಾಶ ಅನ್ನೋದನ್ನು ಕೊಡದೆ ಬೇಡದೇ ಇರೋದ್ರ ಬಗ್ಗೆ ಯೋಚನೆನ ಮಾಡಿ, ಬೇಡದೇ ಇರೋದ್ರ ಬಗ್ಗೆ ಗಮನನ ಕೊಟ್ಟು ನಿಮ್ಮ ಲೈಫನ್ನು ನೀವೇ ಇನ್ನಷ್ಟು ಬರ್ಡನ್ ಮಾಡ್ಕೊತಾ ಇದ್ದೀರಾ. ಇನ್ನಷ್ಟು ಅದಕ್ಕೆ ನಿಮಗೆ ನೀವೇ ನೋವು ಮಾಡ್ಕೋತಿರೋ ಅಂಥದ್ದು, ನಂಬಿಕೆನ ಕಳ್ಕೊತಿರೋ ಅಂಥದ್ದು, ನೀವೇ ಒಂದು ಬ್ಲ್ಯಾಕ್ ಎನರ್ಜಿನಲ್ಲಿ, ಒಂದು ಕನ್ಫ್ಯೂಷನ್ ಎನರ್ಜಿನಲ್ಲಿ ಇರೋವಂಥದ್ದು. ಖಂಡಿತ ದುಡ್ಡು ಬರುತ್ತೆ. ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಸರಿ ಯಾವುದು ತಪ್ಪು ಯಾವುದು ಅಂತ ಕೂಡ ತಿಳ್ಕೊಬೇಕಾಗುತ್ತೆ. ದಡ್ರ ರೀತಿ ವರ್ತಿಸ್ಬೇಡಿ ಅನ್ನೋ ಇದೆ. ನೀವೇ ಮಾಡ್ಕೋತಿರೋ, ನಿಮ್ಮನ್ನು ನೀವೇ ತಿನ್ನೋ ಅಂಥ ಪರಿಸ್ಥಿತಿ ಬರ್ತಿರೋ ಅಂಥದ್ದು. ನಿಮ್ಮ ಯೋಚನೆಗಳು, ನಿಮ್ಮ ಏನಿದೆ, ನೀವೇನು ಯೋಚನೆನ ಮಾಡ್ತಾಯಿದ್ದೀರೋ ಅದೇ ಯೋಚನೆಗಳು ನಿಮ್ಮನ್ನೇ ತಿನ್ನೋಂಥ ಪರಿಸ್ಥಿತಿ. ನಾನೇನಾ, ಇದು ನನಗೇನಾ ಅನ್ನೋ ರೀತಿ ನಿಮ್ಮನ್ನು ನೀವೇ ಒಂದು ಡಿಪ್ರೆಷನ್ ಲೆವೆಲ್ಗೆ ತೊಗೊಂಡೋಗೋ ರೀತಿಯಲ್ಲಿ ನೀವು ಬದಲಾಗ್ತಾ ಇದ್ದೀರಾ. ದಯವಿಟ್ಟು ಆ ರೀತಿ ಮಾಡಬೇಡಿ. ಒಂದು ಅಲೋನ್ ಎನರ್ಜಿಗೆ ಬನ್ನಿ. ಸತ್ಯಾಸತ್ಯದ ದರ್ಶನನ ಮಾಡ್ಕೊಳ್ಳಿ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳ್ಕೊಳ್ಳಿ. ಖಂಡಿತ ನಿಮ್ಮ ಲೈಫಲ್ಲಿ ಚೇಂಜ್ ಅನ್ನೋದು ಬರುತ್ತೆ. ಈ ಟೆನ್ಷನಿಂದ ನೀವು ನಿಮ್ಮ ಆರೋಗ್ಯದಲ್ಲಿ ಕೂಡ ತುಂಬಾ ತೊಂದರೆ ಆಗುವಂಥದ್ದು ಇದೆ. ಆರೋಗ್ಯದ ಕಡೆ ಗಮನನ ಕೊಡಿ. ತುಂಬ ಬರ್ಡನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕಂಟ್ರೋಲ್ ಎನರ್ಜಿನಲ್ಲಿರಿ. ಕೋಪನ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಕೋಪದ ಕೈಗೆ ಬುದ್ಧಿನ ಕೊಡಬೇಡಿ ಅನ್ನೋವಂಥದ್ದು ಇದೆ. ಖಂಡಿತವಾಗ್ಲೂ ಫ್ಯಾಮಿಲಿ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಿಮ್ಮ ಒಳ್ಳೆ ಟೈಮ್ ಅನ್ನೋದು ಬರ್ತಾ ಇದೆ. ಚೇಂಜಸ್ ಕೂಡ, ಬದಲಾವಣೆ ಕೂಡ ನಿಮ್ಮ ಜೀವನದಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಬರ್ತಿರೋ ಅಂಥದ್ದು. ನೀವು ಏನು ಅನ್ನೋದನ್ನು ಮೊದಲು ತೋರಿಸಿ ತಿಳ್ಕೊಂಡು, ನಿಮ್ಮ ಟೈಮು ಮೊದಲಿಗಿಂತ ಇವಾಗ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗಿದೆ. ನೀವೇನು ಅನ್ನೋದನ್ನು ತೋರಿಸಿ, ಸರಿಯಾದದ್ದನ್ನು, ಒಂದು ಒಳ್ಳೆಯ ಯೋಚನೆಗಳನ್ನು ಮಾಡಿ, ನೀವು ನಿಮ್ಮ ಒಳ್ಳೆತನನ ತೋರಿಸಿ, ನೀವೇನು ಅನ್ನೋದನ್ನು ತೋರಿಸಿ ಒಳ್ಳೆಯ ರೀತಿ ಯೋಚನೆನ ಮಾಡಿ, ಟೈಮ್ ಅನ್ನೋದು ಚೆನ್ನಾಗಿ ಬದಲಾಗ್ತಾಯಿದೆ ನಿಮ್ಮ ಜೀವನದಲ್ಲಿ. ಇಷ್ಟು ದಿನ ನೀವೇನು ನನ್ನ ಟೈಮ್ ಸರಿ ಇಲ್ಲ ಅಂತ ಅಂದ್ಕೊಂಡಿದ್ರೆ ಆ ಸಮಯ ಈಗ ಬದಲಾಗ್ತಾ ಇದೆ ಅನ್ನೋಂಥ ಒಂದು ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ನೀವೇನು ಅನ್ನೋದನ್ನು ತೋರಿಸಿ, ಪ್ರಪಂಚಕ್ಕೆ ನೀವೇನು ಅನ್ನೋದನ್ನು ತೋರಿಸೋ ಅಂಥ ಟೈಮ್ ಕೂಡ ಈ ಅಕ್ಟೋಬರ್ ತಿಂಗಳಿನಲ್ಲಿ ಮಕರ ರಾಶಿಯಲ್ಲಿ ಇರೋ ಅಂಥದ್ದು. ನೋಡಿ, ಆ ಕನ್ಫ್ಯೂಷನ್ ಎನರ್ಜಿಯಿಂದ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗ್ದಲೇ ಸರಿನ ತಪ್ಪು ಅಂತ ಅನ್ಕೊತೀರಾ, ತಪ್ಪನ್ನು ಸರಿ ಅಂತ ಅನ್ಕೊತೀರಾ, ಯಾರೋ ಹೇಳಿದ ಮಾತಿಂದ ಮನಸ್ಸಿಗೆ ನೋವು ಮಾಡ್ಕೊತೀರಾ, ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆನ ಮಾಡ್ಕೊತೀರಾ, ಎಲ್ಲದನ್ನು ಬಿಟ್ಟು ಹೋಗ್ಬೇಕು ಅಂತ ಅನ್ಕೊತೀರಾ, ಅಥವಾ ನಾನೇ ಸರಿ ಇಲ್ಲ ಅಂತ ಅನ್ಕೊತೀರಾ. ಮೆಂಟಲಿ ಕೂಡ ತುಂಬಾ ಒಂದು ಬೇಜಾರ ಆಗ್ತೀರಾ. ಬ್ಲ್ಯಾಂಕ್ ಆಗುತ್ತೆ ನಿಮ್ಮ ಮೈಂಡು, ಮನಸ್ಸು ಎಲ್ಲನೂ ಒಂದು ಬ್ಲ್ಯಾಂಕ್ ಆಗೋಗುತ್ತೆ. ಎಲ್ಲನೂ ಒಂದು ಸ್ಟಕ್ ಎನರ್ಜಿನಲ್ಲಿ ಇರ್ತೀರ. ಹ್ಯಾಂಗ್ಮ್ಯಾನ್ ಎನರ್ಜಿಗೆ ಕೂಡ ಹೋಗುವಂಥದ್ದು. ಅದರಿಂದ ದಯವಿಟ್ಟು ಯೋಚನೆನ ಮಾಡಿ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಯೋಚನೆನ ಮಾಡಿ, ಕೋಪದ ಕೈಗೆ ಬುದ್ಧಿನ ಕೊಡಬೇಡಿ. ನಿಮ್ಮ ಕಂಟ್ರೋಲನ್ನು ನೀವು ದಾಟಬೇಡಿ, ಕಂಟ್ರೋಲಾಗಿ ಇರಿ ಅನ್ನೋಂಥ ಒಂದು ಮೆಸೇಜಲ್ಲಿ ಬರ್ತಾ ಇದೆ. ನಿಮ್ಮ ಮಕರ ರಾಶಿಗಳ ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ನೋಡುವ. ಡಿಸರ್ವ್ ಲವ್ ಬರ್ತಾ ಇದೆ. ಕೆಲವೊಂದನ್ನು ಲೆಟ್ಕೋ ಮಾಡಿ, ನಿಮಗೆ ಬೇಡದೇ ಇರೋದನ್ನು ಲೆಟ್ಕೋ ಮಾಡಿ, ಬೇಡದೇ ಇರೋದ್ರ ಬಗ್ಗೆ ಗಮನನ ಕೊಟ್ಟು ಬೇಕಾಗಿರೋದನ್ನು ಕಳ್ಕೊಳ್ಳೋವಂಥದ್ದು ಕೂಡ ಇರೋವಂಥದ್ದು ಇದೆ. ಅದರಿಂದ ಬೇಡದೇ ಇರೋದನ್ನು ಲೆಟ್ಕೋ ಮಾಡಿ, ಕ್ಷಮೆ ಕೊಡಿ, ಫರ್ಗಿವ್ ಮಾಡಿ. ಕೆಲವನ್ನು ಫರ್ಗಿವ್ ಮಾಡಿ, ಕ್ಷಮೆ ಕೊಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ರೀಕನ್ಸಿಲೇಷನ್, ಕೂತು ಮಾತಾಡಿ ಅನ್ನೋವಂಥದ್ದು ಕೂಡ ಇದೆ. ಕೂತು ಮಾತಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ನಿಮ್ಮ ಪ್ರೀತಿ ಬಗ್ಗೆ, ನಿಮ್ಮ ಪ್ರೀತಿ ಪಾತ್ರರ ಹತ್ರ ಮಾತಾಡಿ.
ಅದರಿಂದ ಒಂದು ಒಳ್ಳೆಯ ಬದಲಾವಣೆ ಆಗುವಂಥದ್ದು ಇದೆ. ಮಕ್ಕಳ ಬಗ್ಗೆ ಕೂಡ ಮಾತಾಡಿ ನಿಮ್ಮ ಪ್ರೀತಿ ಪಾತ್ರರ ಹತ್ರ ಅನ್ನೋವಂಥದ್ದು ಇದೆ. ನಿಮ್ಮ ಎಕ್ಸನ್ನು ರಿಲೀಸ್ ಮಾಡಿ ಅನ್ನುವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇರೋವಂಥದ್ದು. ಪ್ರೀತಿಯಿಂದನೇ ಪಡ್ಕೊಳ್ಳಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಬೇರೆಯವ್ರ ಬಗ್ಗೆ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ ಅನ್ನೋವಂಥ ಮೆಸೇಜ್ ಇಲ್ಲಿ ಬರ್ತಿರೋವಂಥದ್ದು. ಬೇರೆಯವರು ನಿಮ್ಮ ಬಗ್ಗೆ ಯೋಚನೆ ಮಾಡೋ ರೀತಿಯಲ್ಲಿ ಮಾಡಿ. ಯಾರು ನಿಮ್ಮ ಬಗ್ಗೆ ಯೋಚನೆನ ಮಾಡೋದಿಲ್ಲ, ನೀವೇ ಅವ್ರ ಬಗ್ಗೆ ಬೇಡದೇ ಇರೋದ್ರ ಬಗ್ಗೆ, ಬೇಡದೇ ಇರೋ ವ್ಯಕ್ತಿಗಳ ಬಗ್ಗೆ ಯೋಚನೆನ ಮಾಡಿ ಒಂದು ಡಿಪ್ರೆಷನ್ಗೆ ಹೋಗುವಂಥದ್ದು ಇದ್ದೀರಾ. ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಮಕರ ರಾಶಿಯಲ್ಲಿ ಅಕ್ಟೋಬರ್ ತಿಂಗಳಿಗೆ ನೋಡೋಣ ಬನ್ನಿ. ಥ್ಯಾಂಕ್ ಯು ಏಂಜಲ್ಸ್. ನಾಟ್ ದ ರೈಟ್ ಟೈಮ್, ಕೆಲವೊಬ್ಬರಿಗೆ ನಾಟ್ ದ ರೈಟ್ ಟೈಮ್ ಅಂತ ಇದೆ. ಇನ್ ದ ನಿಯರ್ ಫ್ಯೂಚರ್, ಕೆಲವೊಬ್ಬರಿಗೆ ಇನ್ ದ ನಿಯರ್ ಫ್ಯೂಚರ್ ಯಾವಾಗ ಬೇಕಿದ್ರು ನೀವು ಅಂದ್ಕೊಂಡಿರೋ ಅಂಥದ್ದು ಆಗ್ಬೋದು. ನಿಮ್ಮ ಕನ್ಫ್ಯೂಷನ್ಗಳಿಗೆ ಉತ್ತರ ಅನ್ನೋದು ಸಿಗ್ಬೋದು. ಅದಕ್ಕೋಸ್ಕರ ಡೋಂಟ್ ಸ್ಟಾಪ್, ನಿಲ್ಲಿಸ್ಬೇಡಿ. ನೀವೇನನ್ನು ಹುಡುಕ್ತಾ ಇದ್ದೀರಾ ಅದನ್ನು ನಿಲ್ಲಿಸೋದಕ್ಕೆ ಹೋಗಬೇಡಿ ಅನ್ನೋ ಅಂಥದ್ದು ಇದೆ. ನೋ ನೆಟ್ಟು ಬರೀ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ ಅನ್ನೋಂಥದ್ದು ಇದೆ. ಎಸ್ ಅನ್ನೋ ಆನ್ಸರ್ ಕೂಡ ಬರ್ತಾ ಇದೆ. ನೀವು ಏನನ್ನು ಮಾಡಬೇಕು ಅಂತ ಹೊರಟಿದ್ದೀರಾ, ಯಾವುದನ್ನು ತಿಳ್ಕೊಬೇಕು ಅಂತ ಹೊರಟಿದ್ದೀರಾ ಅದನ್ನು ನಿಲ್ಲಿಸ್ಬೇಡಿ. ಖಂಡಿತ ಅದನ್ನು ಮುಂದುವರಿಸಿ. ಖಂಡಿತ ಅದರಲ್ಲಿ ಒಳ್ಳೆಯದಾಗುತ್ತೆ. ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಅನ್ನೋವಂಥ ಮೆಸೇಜನ್ನು ಏಂಜಲ್ಸ್ ಇಲ್ಲಿ ಕೊಡ್ತಿರೋ ಅಂಥದ್ದು. ಬನ್ನಿ, ಯಾವ ದೇವರ ಆಶೀರ್ವಾದ ಇದೆ ನಿಮಗೆ ನೋಡುವ. ಕೃಷ್ಣಾರ್ಪಣ ಮಸ್ತು. ನಿನ್ನ ಆಸೆ ಕನಸುಗಳೆಲ್ಲವೂ ಸಹ ನೆರವೇರುವ ಸಮಯ ಬಂದಿದೆ. ಹಣ ಬರುತ್ತಿದೆ, ಸ್ನೇಹಿತರಿಂದ ಉಪಕಾರ ಅಥವಾ ಸಹಾಯ ಸಿಗುತ್ತದೆ, ಹೊಸ ಪ್ರೀತಿಯೂ ಬರುತ್ತದೆ. ಯೋಚಿಸಿ ಮುಂದುವರಿಯಿರಿ, ಎಲ್ಲವೂ ಸಹ ಸರಿ ಹೋಗುವ ಸಮಯ ಹತ್ತಿರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ನೋಡುವ. ಯಾರೆಲ್ಲ ಸಂಗೀತ ಕ್ಷೇತ್ರದಲ್ಲಿ ಇದ್ದೀರಾ ಮಕರ ರಾಶಿಯವರು, ಅವರು ಇದರಲ್ಲಿ ಒಂದು ಗ್ರೋತ್ ಅನ್ನೋದನ್ನು ಕಾಣ್ತೀರಾ. ನಿಮ್ಮ ಮನೆಗೆ ನಿಮಗೆ ಆಗಿರೋಂಥ ದೃಷ್ಟಿನ ತಕ್ಕೊಳ್ಳಿ. ಕೆರಿಯರಲ್ಲಿ ಒಂದು ಒಳ್ಳೆಯ ಗ್ರೋತ್ ಅನ್ನೋದು ಬರ್ತಾ ಇದೆ. ನಿಮ್ಮ ಆಸೆ ಕನಸುಗಳೆಲ್ಲ ಫುಲ್ಫಿಲ್ ಆಗ್ತಾ ಇದೆ. ಪಾಪು ಬರ್ತಾ ಇದೆ. ಲಕ್ಷ್ಮಿಯ ಆಶೀರ್ವಾದ ಇದೆ. ಮನೆ ದೇವರ ಆಶೀರ್ವಾದ ಇರೋವಂಥದ್ದು. ಗಂಡು ಪಾಪು ಆಗುವಂಥ ಎನರ್ಜಿ ಕೂಡ ಇದೆ. ಆರ್ಕೇಂಜಲ್ಸ್ ಆಶೀರ್ವಾದ ಇದೆ. ಗಿಫ್ಟ್ ಬರೋವಂಥದ್ದು ಇದೆ. ನೀವು ಒಬ್ಬರು ಸ್ಟಾರ್ ಆಗಿ ಬದಲಾಗುವಂಥದ್ದು ಕೂಡ ಇದೀರ. ಸ್ಟಾರ್ ಸೇರ್ ಕೂಡ ನೀವು ಇರೋವಂಥದ್ದು. ನಿಮ್ಮ ಆಸೆ ಕನಸುಗಳೆಲ್ಲ ಫುಲ್ಫಿಲ್ ಆಗುವಂಥದ್ದು. ಗಿಫ್ಟ್ ಕೂಡ ಬರೋವಂಥದ್ದು ಇದೆ. ಬನ್ನಿ, ಅಕ್ಟೋಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಒಂದು ಹೆಸರನ್ನು ನೋಡುವ. ನಿಮ್ಮ ಒಂದು ಪ್ರಶ್ನೆಗೆ ಪಿಂಡಲೆ ನನ್ನ ವೀವರ್ಸ್, ಮಕರ ರಾಶಿಯವರ ಒಂದು ಪ್ರಶ್ನೆಗೆ ಹೆಸರನ್ನು ಪ್ಲೀಸ್. ನೋವೇ, ಖಂಡಿತ ನಿಮ್ಮ ಪ್ರಶ್ನೆಗೆ ನೋವೇ ಅಂತ ಆನ್ಸರ್ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಅಕ್ಟೋಬರ್ ತಿಂಗಳ ಮಕರ ರಾಶಿಯವರ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.